ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ಗಿಲ್ಲಿ ನಟ ಅವರು ಸಿಕ್ಕಾಪಟ್ಟಿಯಾಗಿ ನಾರ್ಮಲ್ ಆಗಿ ಕಾಣಿಸ್ಕೊಳ್ತಾರೆ. ಆದ್ರೆ ಇವರ ಬಳಿ ಸಾಕಷ್ಟು ಹಣ ಇದೆ ಅನ್ನೋದಕ್ಕೆ ಇಲ್ಲೊಂದು ಎಂಜಿ ಕಾರ್ ಇಟ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಆದ್ರೆ ಬಡವನ ತರ ನಾಟಕ ಮಾಡ್ತಾರೆ ಅಂತ ಧ್ರುವಂತ್ ಹೇಳಿದ್ರು. ಈಗ ನಿರ್ದೇಶಕ ಹಾಗೂ ಗಿಲ್ಲಿ ನಟ ಆಪ್ತ ಸೂರ್ಯವಂಶಿ ಅವರು ಕಾರ್ ಸತ್ಯ ಬಿಚ್ಚಿಟ್ಟಿದ್ದಾರೆ. ಗಿಲ್ಲಿ ನಟ ಅವರು ಆಗಾಗ ಬೇರೆ ಬೇರೆ ಊರುಗಳಿಗೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು. ಯಾರದ್ದು ಕಾರ್ ತಗೊಂಡು ಹೋಗ್ತಾ ಇದ್ರು. ಬೇರೆಯವರ ಹತ್ರ ಕಾರ್ ಕೇಳುವುದು ಎಷ್ಟು ಸರಿ, ಒಂದು ಸಲ ಕೊಡ್ತಾರೆ, ಇನ್ನೊಮ್ಮೆ ಕೊಡ್ತಾರೆ ಎಂದಿದ್ದಾರೆ ಸೂರ್ಯವಂಶಿ. ಇನ್ನು ಕಾರ್ ತಗೊಂಡು ಹೋದ್ರೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಬೇಕು, ಬಾಟ ಕೊಡ್ಬೇಕು, ದಿನದ ಬಾಡಿಗೆ ಕೊಡ್ಬೇಕು, ಎಲ್ಲವನ್ನ ನೋಡ್ಬೇಕು. ಇದೆಲ್ಲವೂ ಕಷ್ಟವಾಗಿತ್ತು ಅಂತ ಹೇಳಿದ್ದಾರೆ ಸೂರ್ಯವಂಶಿ. ಒಮ್ಮೆ ಗಿಲ್ಲಿ ನಟ ಅವರು ಯೋಚನೆ ಮಾಡಿ ನಾವು ಕಾರ್ ತಗೊಳ್ಳೋಣ ಅಂತ ಹೇಳಿದ್ರು. ಆಮೇಲೆ ಅವನು ಎಂಜಿ ಕಾರ್ ತಗೊಂಡಿದ್ದಾನೆ. ಅದಕ್ಕೆ 24 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ ಎಂದಿದ್ದಾರೆ. ಬ್ಯಾಂಕ್ ಅಕೌಂಟ್ ಇಲ್ಲದ ಗಿಲ್ಲಿ ನಟ ಅವರು ಆ ರೀತಿ ಹಣ ಕೊಟ್ಟು ಕಾರ್ ತಗೊಂಡಿರೋದು ಸಣ್ಣ ವಿಷಯ ಅಲ್ಲ. 2 ವರ್ಷದಲ್ಲಿ ನೀನು ಕಾರ್ ತಗೊಳ್ತೀಯಾ ಅಂತ ನಾನು ಹೇಳಿದ್ದೆ. 1.5 ವರ್ಷಕ್ಕೆ ಅವನು ಕಾರ್ ತಗೊಂಡಿದ್ದಾನೆ ಅಂತ ನಿರ್ದೇಶಕ ಸೂರ್ಯವಂಶಿ ಹೇಳಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿ ಗಿಲ್ಲಿ ನಟ ಅವರನ್ನ ಅನೇಕರು ಇಷ್ಟಪಟ್ಟಿದ್ದಾರೆ. ಗಿಲ್ಲಿ ಅವರೇ ಟ್ರೋಫಿ ಹೊಡಿಬಹುದು ಅಂತ ಬಹುತೇಕರು ಹೇಳ್ತಿದ್ದಾರೆ. 15 ದಿನಗಳಲ್ಲಿ ಫಿನಾಲೆ ನಡೆಯಲಿದೆ. ಯಾರು ವಿನ್ ಆಗ್ತಾರೆ ಅಂತ ಕಾದು ನೋಡಬೇಕಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.